ಎಲ್ಲ ಶಾಂತಿಯುತ ಮತದಾನ ಬೆಳಗ್ಗೆಯಿಂದ ನಡೀತಾ ಇದೆ. ಜನಗಳು ಬರ್ತಾ ಇದ್ದಾರೆ, ಮತಗಟ್ಟೆಗೆ ವೋಟ್ ಮಾಡ್ತಾ ಇದ್ದಾರೆ. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪಂದಿಸಿದ್ದಾರೆ ನಮಗೆ ಈಗಾಗಲೇ. ಯಾಕಂದ್ರೆ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ತಂದು ಎಲ್ಲ ಫಲಾನುಭವಿಗಳಿಗೆ ಬೆನಿಫಿಟ್ ಸಿಗ್ತಾ ಇದೆ. ಅದರಿಂದ ನಮ್ಮ ಸರ್ಕಾರಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರಾದಂತ ಎನ್ ಶ್ರೀನಿವಾಸ್ ಅವರು ಕೂಡ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ. ರಕ್ಷಾರಾಮಯ್ಯ ಅವರು ಕೂಡ ಯೂತ್ ಆಗಿರೋದ್ರಿಂದ ಇಬ್ರು ಒಳ್ಳೆ ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡ್ತಾರೆ, ಜನರಿಗೆ ಒಂದು ಒಳ್ಳೇದು ಮಾಡ್ತಾರೆ. ತಮ್ಮ ಹೆಸರು ನಾಗರತ್ನ, ನೆಲಮಂಗಲ ವುಮೆನ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಬೇಡಗೆ ಕೊಡೋದು ಬೇಡಗೆ ಚುನಾವಣೆ ಇವತ್ತು ಚುನಾವಣೆ ಚೆನ್ನಾಗಿ ನಡೀತಾ ಇದೆ. ನಮ್ಮ ನೆಲಮಂಗಲ ತಾಲೂಕಿನ ಎಲ್ಲ ಕಡೆಯೂ ಎಲ್ಲ JDS BJP ಎಲ್ಲ ಕಾರ್ಯಕರ್ತರೆಲ್ಲ ಒಟ್ಟಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ. ಆಮೇಲೆ ನಮ್ಮ ದೇವೇಗೌಡರು ಕುಮಾರಸ್ವಾಮಿ ಅವರು ಏನು ಇವಾಗ ಮಾಡೋ ತೀರ್ಮಾನ ಅದು ಒಳ್ಳೆಯ ತೀರ್ಮಾನ. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಮ್ಮ ಸುಧಾಕರ್ ಸರ್ 100% 100% ಗೆದ್ದಿದ್ದಾರೆ. ಹೊರಗೆ ಸರ್, ಇನ್ನೂ ಕೆಲವು ಕಡೆ ಜನರಲ್ಲಿ ಗೊಂದಲ ಇದೆ. ಏನಂದರೆ ಸರ್, ಇದು ಸರ್ಕಾರ ಕೊಟ್ಟಿದ್ದು ಎಲ್ಲಿಟ್ಟಿದೆ ಸರ್, ಈ ಕೈ ಕೊಡ್ತಾರೆ, ಕೈ ಕಿತ್ತಂತಾರೆ. ಕರೆಂಟ್ ಬಿಲ್ಲು ಅಂತ ಮಾಡಿದ್ರೆ ಕರೆಂಟ್ ಬಿಲ್ಲು 4 ರೂಪಾಯಿಗೆ 7 ರೂಪಾಯಿ ಚೇಂಜ್ ಮಾಡಿದ್ರೆ ಇಲ್ಲಿ ಕಿತ್ಕೊಂತಾರೆ, ಅಲ್ಲಿ ಕೊಡ್ತಾರೆ. ಯಾವ್ದು ಕೈ ಹಿಡಿದ್ರು ಜನ, ಎಲ್ಲರಿಗೂ ಜನಾಭಿಪ್ರಾಯ ಗೊತ್ತಿದೆ, ಜನಕ್ಕೆ ಗೊತ್ತಿದೆ ಬುದ್ಧಿಗೆ. ಏನು ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, ಏನು ಬೋಗಸ್ ಚೀಟಿ ಕೊಡ್ತಾರೆ, ಎಲ್ಲ ಬಾಂಡ್ಗಳೆಲ್ಲ ಬೋಗಸ್ ಕೊಡೋದು, ನಕಲಿ ಬಾಂಡ್ ಕೊಡೋದು, ಅವೆಲ್ಲ ಏನೇನೋ ಮಾಡ್ತಾರೆ. ಈಗೀಗ ಜನಗಳು ತೀರ್ಮಾನ ಮಾಡ್ತಾರೆ. ಈಗಾಗಲೇ ಸುಧಾಕರ್ ಅವರು ಸಚಿವರಾಗಿದ್ದು ಅಂಥವರಿಗೆ JDSನಿಂದ ಅಪೂರ್ವ ಬೆಂಬಲ ಸಿಕ್ಕಿದೆ. ಸೊ ಚೆನ್ನಾಗಿರ್ತಾರೆ ಬಿಡಿ, ಚೆನ್ನಾಗಿತ್ತು, ಏನು ತೊಂದರೆ ಇಲ್ಲ. ಸುಧಾಕರ್ ಸರ್ ಗೆದ್ದ ಮೇಲೆ ತುಂಬ ಹೆಲ್ಪ್ ಮಾಡ್ತಾರೆ. ಎಲ್ಲ ಕ್ಷೇತ್ರಕ್ಕೂ ಅವರು ಬಂದೇ ಬರ್ತಾರೆ, ಮಾಡ್ತಾರೆ ಅಂತ ನಮ್ಮ ಭರವಸೆ ಇದೆ. ನೆಲಮಂಗಲದಲ್ಲಿ ನಮ್ಮ ನೆಲಮಂಗಲ ತಾಲೂಕು ಮೈತ್ರಿಯಿಂದ ಒಂದು 25,000 ಮೇಲೆ ಲೀಡ್ ಬರುತ್ತೆ. JDS BJPಯಿಂದ ಒಂದು 25,000 ಮೇಲೆ ಲೀಡ್ ಬರುತ್ತೆ. ಹಾಲಿ ಶಾಸಕರು ಕೂಡ ರಕ್ಷಾರಾಮಯ್ಯ ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳ್ಕೊಬರ್ತಿದ್ದಾರೆ. ಅವ್ರ ಪಕ್ಷದವ್ರು ಅವ್ರು ಹೇಳ್ತಾರೆ, ನಮ್ಮ ಪಕ್ಷದಲ್ಲಿ ನಾವು 100% 100% ನಾವು ಲೀಡ್ ಕೊಡ್ತಿದ್ದೀವಿ ಅಂತ ಹೇಳಿದ್ದೀವಿ. ಅದ್ರಾಗ ಎರಡು ಮಾತಿಲ್ಲ. ಜನಾಭಿಪ್ರಾಯ ಹಂಗೆ ಇದೆ, ಕಾರ್ಯಕರ್ತರು ಹಂಗೆ ಇದೆ. ಚುನಾವಣಾ ಆಯೋಗ ಇದು ಏನು ತೀರ್ಮಾನ ತಂದ್ರೆ ಅದಕ್ಕೆ ಎಲ್ಲ ನಮ್ಮ ಮತದಾರರು ಬಂದರು ಇದು ಮಾಡ್ತಾರೆ. ಮೈತ್ರಿ ಆದರೂ 100% ಸಿಗ್ತದೆ, ಅದ್ರಾಗೇನು ಎರಡು ಮಾತಿಲ್ಲ. ಸ್ವಲ್ಪ ಮೊದಲು ಗೊಂದಲ ಆಗಿತ್ತು, ಏನಿಲ್ಲ. ಆಮೇಲೆ ತೀರ್ಮಾನ ಎಲ್ಲರಿಗೂ ತಿಳುವಳಿಕೆ ಆದಮೇಲೆ ಎಲ್ಲ ತೀರ್ಮಾನ ಆಯಿತು. ನಮ್ಮ ಪ್ರತಿಕ್ರಿಯೆ ಹೇಗೆ? ಒಂದು ನಿಮಿಷ ಪ್ರತಿಕ್ರಿಯೆ ಅಂತ ಅಂದರೆ, ಈ ನಮ್ಮ ದೇಶ ಕಂಡಂಥ ಮಾಜಿ ಪ್ರಧಾನಮಂತ್ರಿಗಳು BJPಗೆ ಕೈ ಜೋಡಿಸಿರೋದ್ರಿಂದ ನಾವೆಲ್ಲ JDSನವರು ಪ್ರಾಮಾಣಿಕವಾಗಿ JDSನವರು. ಈಗ ಅವರು BJPಗೆ ಹೊಂದಾಣಿಕೆ ಮಾಡ್ಕೊಂಡಾದ್ಮೇಲೆ ನಾವು ಅತಿ ಹೆಚ್ಚಿನದಾಗಿ ಎಲ್ಲ JDS ಕಾರ್ಯಕರ್ತರು ಶಿಸ್ತಿನ ಸಿಪಾಯಿ ಥರ ನಿಂತ್ಕೊಂಡು ಇವತ್ತು ಎಲ್ಲ BJPಗೆ ಓಟ್ ಹಾಕಿ ಒಗ್ಗಟ್ಟಾಗಿ ಅತಿ ಹೆಚ್ಚಿನ ಮಟ್ಟದಿಂದ ಕಮ್ಮಿ ಅದು ಚಿಕ್ಕಬಳ್ಳಾಪುರದಲ್ಲಿ ಕಮ್ಮಿ ಅದು 2 ಲಕ್ಷ ಓಟಿನ ಲೀಡಿಂದ ಗೆಲ್ತಾರೆ ಡಾಕ್ಟರ್ ಕೆ ಸುಧಾಕರ್ ಅವರು. ಅದ್ರಾಗೇನೋ ಎರಡು ಮಾತಿಲ್ಲ. ಆದರೆ ಬೂತ್ಗಳಲ್ಲಿ ಇವಾಗ ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಈಗ ಮೊನ್ನೆ ನಮ್ಮ ಬೂತಲ್ಲೇ ಯಾರೋ ಒಬ್ಬರು ಪಾಪ ನಮ್ಮ ತಾಯಿ ಹೋದಾಗ ಓಟ್ ಹಾಕಲಿಲ್ಲ. ಅಲ್ಲಿ ಇದು ಹೊರೆ ಓದ್ತಿರೋ ಚಿನ್ನಕ್ಕ ಅಂತೆಲ್ಲ ನಾನು ಓಟ್ ಹಾಕಲ್ಲಪ್ಪ ಅಂತೇಳಿ ಎದ್ದೀಟಿಗೆ ಬಂದ್ಬಿಟ್ರು. ಹಂಗಾಗಿ ಅವ್ರಿಗೆ ನಾವೆಲ್ಲ ಕನ್ವಿನ್ಸ್ ಮಾಡಿ, ಇಲ್ಲ BJP JDS ಎಲ್ಲ ಒಂದಾಗಿದೆ ಅಂತೇಳಿ ತಿರ್ಗಾ ಕರ್ಕೊಂಡೋಗಿ ನಾವು BJPಗೆ ವೋಟ್ ಮಾಡಬೇಕು. ಹಾಗಾಗಿ ಕೆಲವು ಎಲ್ಲ ಅವತ್ತಿಂದ
ಶಿಸ್ತಿನ ಸಿಪಾಯಿ ಥರ ಜೆ ಡಿ ಎಸ್ ಇರೋವಂಥವ್ರು ಹೊರೆ ಕಾಣ್ತಾ ಇಲ್ಲ ಅಂತೇಳಿ ಅದೆಲ್ಲ ಸುಮಾರು ಕಡೆ ಈ ಮಾತು ಕೇಳ್ಪಟ್ಟಿದ್ದೀವಿ. ಅದು ನಮ್ಗೆ ಇವತ್ತು ನಮ್ಮ ಬೂತಲ್ಲೇ ನಮಗೆ ಅದು ನಮ್ಮ ಕಣ್ಮುಂದೆನೇ ಆಯ್ತು ಅದು. ಹಾಗಾಗಿ ಎಲ್ಲರಿಗೂ ತಿಳಿ ಹೇಳಿ ಖಂಡಿತವಾಗ್ಲೂ BJP ಗೆಲ್ಲೋದನ್ನು ಸಂಶಯ ಏನಿಲ್ಲ, ಗೆಲ್ಲುತ್ತೆ ಇದು. ಓಕೆ ಸರ್.